ನಮಸ್ತೆ ನನ್ನ ಪ್ರೀತಿಯ ಗೆಳೆಯರೇ, ಮಡಿಕೆ ರುಚಿ ಚಾನೆಲ್ಗೆ ಸ್ವಾಗತ. ಇಂದು ನಾನು ಎಳನೀರಿನಿಂದ ಸರಳವಾಗಿ ಪುಡ್ಡಿಂಗ್ ಮಾಡುವುದು ಹೇಗೆ ಎಂದು ತೋರಿಸಿಕೊಡುತ್ತಿದ್ದೇನೆ. ಇಲ್ಲಿ ನಾನು 2 ಎಳನೀರನ್ನು ಬಳಸಿಕೊಳ್ಳುತ್ತಿದ್ದೇನೆ. ಎಳನೀರಿನಲ್ಲಿ ಅದರ ನೀರು ಹಾಗೂ ಗಂಜಿ ಎರಡೂ ಉಪಯೋಗವಾಗುತ್ತದೆ. ಗಂಜಿ ಹಾಗೂ ನೀರು ಎರಡನ್ನೂ ರುಬ್ಬಿಕೊಳ್ಳಬೇಕು. ಪಾಕ ಗಟ್ಟಿಯಾಗಲೆಂದು ಸ್ವಲ್ಪ ಜೋಳದ ಹಿಟ್ಟನ್ನು ಬಳಸುತ್ತಿದ್ದೇನೆ. ಜೋಳದ ಹಿಟ್ಟನ್ನು ನೇರವಾಗಿ ಬಳಸಬೇಡಿ. ಅದನ್ನು ಸ್ವಲ್ಪ ನೀರಿನಲ್ಲಿ ಮಿಶ್ರಣ ಮಾಡಿ ನೀರಿನ ಹದಕ್ಕೆ ಮಾಡಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಪುಡ್ಡಿಂಗ್ ಮಾಡುವುದರಿಂದ ಆರೋಗ್ಯಕ್ಕೂ ತುಂಬ ಉತ್ತಮ, ಹಾಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಮೊದಲಿಗೆ ಒಲೆ ಉರಿಸಿ ಆಗಲೇ ರುಬ್ಬಿಕೊಂಡ ಎಳನೀರನ್ನು ಒಲೆಯ ಮೇಲೆ ಇಡುತ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಬಳಸುತ್ತಿದ್ದೇನೆ. ಎಳನೀರು ತುಂಬ ಸಿಹಿ ಇದ್ದಲ್ಲಿ ನೀವು ಸಕ್ಕರೆಯನ್ನು ಬಳಸದೆಯೂ ಇರಬಹುದು. ಸಕ್ಕರೆಯನ್ನು ಚೆನ್ನಾಗಿ ಕರಗಲು ಬಿಡಿ. ಇದಾದ ಮೇಲೆ ಆವಾಗಲೇ ಮಿಶ್ರಣ ಮಾಡಿಟ್ಟಂತಹ ಜೋಳದ ಹಿಟ್ಟನ್ನು ಸೇರಿಸುತ್ತಿದ್ದೇನೆ. ಇಲ್ಲಿ ನೀವು ಗಮನಿಸಬೇಕಾಗಿರುವುದು ಪಾಕ ತಳ ಹಿಡಿದುಕೊಳ್ಳದಂತೆ ನೋಡಬೇಕು. ಪಾಕ ತಳ ಹಿಡಿಯದಂತೆ ಚೆನ್ನಾಗಿ ಕೈ ಆಡಿಸುತ್ತಾ ಇರಿ. ಪಾಕ ತಳ ಬಿಟ್ಟು ಬರುವಾಗ ಅದನ್ನು ಬೇರೆ ಒಂದು ಪಾತ್ರಕ್ಕೆ ಬದಲಿಸಿಕೊಳ್ಳಬೇಕು. ಸ್ವಲ್ಪ ಹೊತ್ತು ಆರಲು ಬಿಡಿ. ಈಗ ತೋರಿಸಿದ ಹಾಗೆ ಪುಡ್ಡಿಂಗ್ ಪಾತ್ರೆ ಬಿಟ್ಟು ಬರುತ್ತದೆ. ಇದನ್ನು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಹಾಗೆ ತುಂಡರಿಸಿ ಸೇವಿಸಬಹುದು. ಇಲ್ಲಿಗೆ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಎಳನೀರಿನ ಪುಡ್ಡಿಂಗ್ ಸವಿಯಲು ನಿಮ್ಮ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮಗೆ ಪ್ರೋತ್ಸಾಹ ಮಾಡಿ. ಧನ್ಯವಾದಗಳು.